ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಫಿ ಎಲ್ಲ ಆಯಿತು, ನಿಮ್ದು ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದ್ದು. ಇಲ್ಲೇ ಊರಲ್ಲಿ ಅಂಗಡಿಯಲ್ಲಿ 1 kg ತರಿಸ್ಕೊಂಡಿದ್ದೀನಿ. ತರಕಾರಿಯವ್ರು ಬಂದರೆ ಒಟ್ಟಾಗಿ ಒಂದು 5 kg ಆ ಥರ ತೊಗೊಂಬಿಡ್ತೀನಿ. ಅಂದರೆ 100 ರುಪೀಸ್ಗೆ ಎಷ್ಟು ಕೊಡ್ತಾರೋ ಅಷ್ಟನ್ನು ತೊಗೊಂಬಿಡ್ತಾ ಇದ್ದೆ. ಇಲ್ಲಿ ಅಂಗಡಿಗೆ ಹೋದರೆ ಊರಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ, ಒಂದು 40 ರುಪೀಸ್ ಆ ಥರ ತೊಗೊತಾರೆ. 30 ರುಪೀಸ್ 40 ರುಪೀಸ್ ತೊಗೊತಾರೆ 1 kgಗೆ. ಸ್ವಲ್ಪನೂ ಇರಲಿಲ್ಲ ಅಂತ 1 kg ತರಿಸ್ಕೊಂಡು, ಹಾಗೆ ಮೆಣಸಿನ್ಕಾಯಿನ ಖಾಲಿ ಆಗಿತ್ತು, ಅದನ್ನು ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಬೇಕಿತ್ತು, ಅದನ್ನು ತರಿಸ್ಕೊಂಡಿದ್ದೀನಿ. ಇನ್ನು ಈ ಮೆಣಸಿನ್ಕಾಯಿ ತೊಟ್ಟೆ ಎಲ್ಲ ತೆಗೆದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಕ್ಷಾ ಅವ್ರಿಗೂ ಕಾಲೇಜ್ ಹತ್ರ ಬೇರೆ ಹೋಗಬೇಕು, ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ. ಅದಕ್ಕೆ ಬಂದಾದಮೇಲೆ ಬಿಡಿಸ್ಕೊಳ್ಳೋಣ ಅಂತ ಹಾಗೆ ಕವರ್ಗೆ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಅಷ್ಟೊಂದು ಫ್ರೆಶ್ ಆಗಿಲ್ಲ, ಅವರು ತಂದು ಒಂದು 3-4 ಡೇಸ್ ಆಗಿದೆ ಅಂತ ಅನಿಸುತ್ತೆ. ಚಪಾತಿ ಮಾಡಿದೆ, ಕ್ಯಾರೆಟ್ ಪಲ್ಯ ಮಾಡಿದೆ ಟಿಫನ್ಗೆ, ಹಾಗೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಮಸ್ಸೊಪ್ಪು ಮಾಡೋಣ ಅಂತ. ಫ್ರೆಂಡ್ಸ್, ಒಂದೇ ಒಂದು ನೋಡಿ ಸೊಪ್ಪಿನ ಗಿಡ, ಸೊಪ್ಪಿನ ದಂಟು ನಮ್ಮ ಹಿತ್ತಲಲ್ಲಿತ್ತು. ಒಂದೇ ನೋಡಿ ಎಷ್ಟೊಂದು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ. ಎಲ್ಲ ಕಳೆ ಔಷಧಿ ಹೊಡಿತಿದ್ರು, ಅದಕ್ಕೆ ಕಿತ್ಕೊಂಡ್ಬಿಟ್ಟೆ. ಇನ್ನು ಅದು ಒಣಗೋಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿ ಹಾಕ್ಬಿಟ್ಟು ಬೇಳೆ ಜೊತೆ ಅವರೇ ಬೇಳೆನ ಹಾಕಿದ್ದೀನಿ. ಹಾಗೆ ಸೊಪ್ಪು ಅಷ್ಟೇ ಎಲ್ಲ ಈ ಥರ ಸಣ್ಣ ಸಣ್ಣದಾಗಿ ಎಲ್ಲ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಸೊಪ್ಪನ್ನು ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಟರ್ಮರಿಕ್ ಪೌಡರ್, 1-2 ಸ್ಪೂನು ಕುಕ್ಕಿಂಗ್ ಆಯಿಲನ್ನು ಹಾಕಿ 1-2-3 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವತ್ತು ರಕ್ಷಾ ಅವ್ರ ಕಾಲೇಜ್ ಹತ್ರ ಹೋಗಬೇಕು, ಅದಕ್ಕೋಸ್ಕರ ಬೆಳಗ್ಗೆನೇ ಟಿಫನ್ ಆಗಿದ ತಕ್ಷಣ ಸಾಂಬಾರಿಗೂ ಇಟ್ಬಿಟ್ಟಿದ್ದೀನಿ. ಇನ್ನು ಕಾಲೇಜ್ ಹತ್ರ ಹೋಗಿ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. 3:20ಗೆ ಇಲ್ಲಿರಮ್ಮ ಅಂತ ಹೇಳಿದ್ದಾಳೆ ರಕ್ಷಾ. ನಾನು ಮುಗಿಸ್ಕೊಂಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ಬಂದು ಸಾಂಬಾರು ಎಲ್ಲ ಮಾಡಬೇಕಲ್ವ, ಅದಕ್ಕೆ ಇವತ್ತು ಬೆಳಗ್ಗೆನೇ ಮಾಡಿಟ್ಬಿಡೋಣ ಅಂತ ಮಾಡಿಡ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದು 3-4 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನೆನ್ನೆ ಪೂರಿ ಮಾಡಿದ್ದೆ, ಇನ್ನೂ ಸ್ವಲ್ಪ ಹಿಟ್ಟು ಕಲಸಿರೋದಿದೆ. ಇವತ್ತು ಚಪಾತಿ ಹಾಕಿದೆ, ಅದು ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟಿದೆ. ಅದಕ್ಕೆ ಇನ್ನು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಸಿದ್ದೀನಿ. ತುಂಬ ದಿನದಿಂದ ಹಾಲು ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೋ ಸಡನ್ನಾಗಿ ತಿನ್ನಬೇಕು ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಅದನ್ನು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಏಲಕ್ಕಿ, ಇಷ್ಟ ಫ್ರೆಂಡ್ಸ್ ಆಗ್ತಾ ಇರೋದು. ಇನ್ನು ಇದಕ್ಕೆ ಗೋಡಂಬಿ, ಬಾದಾಮಿ, ಸ್ವಲ್ಪ ಇದು ಏನಪ್ಪ ಗಸಗಸೆ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಮನೆಯಲ್ಲಿ ಇಷ್ಟೇ ಇರೋದು. ಏನೋ ನನಗಂತೂ ತಿನ್ನಲೇಬೇಕು ಅಂತ ಅನಿಸ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟೇ ಯಾಕೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಏಲಕ್ಕಿಯಲ್ಲಿ ಈ ಥರ ಕಾಯಿನ ನಾವು ಹೊಟ್ಟೆಲಿ ಹಾಕಲ್ಲ, ಬರೀ ಬೀಜ ಮಾತ್ರ ಹಾಕ್ತೀನಿ. ಆ ಹೊಟ್ಟೆಲಿ ಹಾಕಿದ್ರೆ ತಿನ್ನುವಾಗ ಅದು ನಾರು ಥರ ಸಿಗ್ತಾ ಇರುತ್ತೆ. ಅದಕ್ಕೆ ಈ ಥರ ಬೀಜ ಎಲ್ಲ ಬಿಡಿಸಾಕ್ಬಿಟ್ಟು ಇದು ಸಿಪ್ಪೆನ ಎತ್ತಿ ಟೀ ಪೌಡ್ರಿಗೆ ಹಾಕ್ಕೊತೀನಿ. ಟೀಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 7-8 ಏಲಕ್ಕಿನ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಹಾಲೊಬ್ಬಟ್ಟು ದಾಲ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ತುಂಬಾ ಸಿಂಪಲ್ಲು ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ನಮ್ಮ ಮನೇಲಿ ಒಬ್ಬಟ್ಟು ನಾರ್ಮಲ್ ಬೇಳೆ ಒಬ್ಬಟ್ಟಿಗಿಂತ ಇದು ಮಾಡಿದ್ರೆ ಎಲ್ಲರೂ ತಿಂತಾರೆ. ಅದಕ್ಕೆ ಈ ನಡುವೆ ಏನು ಮಾಡ್ತಾನೇ ಇಲ್ಲ, ನಾನು ಅಡುಗೆ ರೆಸಿಪೀಸ್ ಏನು ಮಾಡ್ತಾನೇ ಇಲ್ಲ. ಬೋಂಡನೋ ಬಜ್ಜಿನೋ ವಡೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಟಯರ್ಡ್ ಆಗಿಬಿಡುತ್ತಾ, ಯಾರಪ್ಪ ಅದನ್ನೆಲ್ಲ ಮಾಡೋರು ಅಂತ ಅಂದ್ಕೊಂಡು ಇರೋದನ್ನೇ ಅಡ್ಜಸ್ಟ್ ಮಾಡಿಬಿಡೋದು, ಆ ಥರ ಮಾಡ್ತಾಯಿದ್ದೀನಿ. ನೆನ್ನೆ ಹಾಗೆ ರಾತ್ರಿನೂ ಅಷ್ಟೇ ಸರಿಯಾಗಿ ಅಡುಗೆನೇ ಮಾಡಲಿಲ್ಲ. ಬೆಳಗಿನ ಸಾಂಬಾರಿಗೆ ಸ್ವಲ್ಪ ಅನ್ನ ಮಾಡಿ 1-2 ಮೊಟ್ಟೆ ಬೇಯಿಸ್ಬಿಟ್ಟು ಊಟ ಮಾಡ್ಕೊಂಡು ಸುಮ್ಮನಾದ್ವಿ. ನೋಡಿ, ಸ್ವಲ್ಪ ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಇದನ್ನು ಕರೆಸಿ ಸೋದಿಸ್ತಾ ಇಲ್ಲ, ಯಾಕೆಂದರೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ. ಬೆಲ್ಲ ಸ್ವಲ್ಪನೂ ಗಲೀಜಿಲ್ಲ. ನಾನು ಇದನ್ನು ಕರಗಿಸ್ಬಿಟ್ಟು ನೋಡಿದ್ದೀನಿ, ಸ್ವಲ್ಪನೂ ಗಲೀಜಿಲ್ಲ. ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ. ಬೆಲ್ಲನ ಯಾವಾಗಲೂ ಕರಗಿಸ್ಬಿಟ್ಟು ಸೋಸಿ ಹಾಕಿದ್ರೆ ಬೆಸ್ಟು. ಇದು ತುಂಬಾ ಚೆನ್ನಾಗಿದೆ ಬೆಲ್ಲ, ಅದಕ್ಕೋಸ್ಕರ ಏನು ಕರಗಿಸಿ ಸೋಸಿ ಮಾಡ್ತಿಲ್ಲ, ಹಾಗೆ ಹಾಕ್ಬಿಟ್ಟು ಫ್ರೆಂಡ್ಸ್ ಅಷ್ಟೇ ಇದನ್ನೊಂದು ಕುದಿ ಬರ್ಸಿದ್ರೆ ಆಯಿತು ಹಾಲೊಬ್ಬಟ್ಟು. ಇನ್ನು ಪೂರಿ ಹಾಕ್ಕೊಳ್ಳೋದಷ್ಟೇ, ಅಂದರೆ ಹಾಲೊಬ್ಬಟ್ಟಿಗೆ ಹಾಲು ರೆಡಿ ಆಯಿತು. ಇನ್ನು ಹಾಗೆ ಆ ಕಡೆ ಸಾಂಬಾರನ್ನು ಎಲ್ಲ ಕುಕ್ಕರ್ ಅದು ವಿಜಿಲ್ ಹಾಕಿದೆ, ಅದನ್ನು ತೆಗೆದ್ಬಿಟ್ಟು ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಅಷ್ಟೇ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇದು ಕಡಲೆಪಪ್ಪೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ.
ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬೆಸ್ಟು. ತುಂಬ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರು ಥರನೇ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕುದಿಯೋಕ್ಕಿಟ್ಟೆ. ಪಕ್ಕದಲ್ಲಿ ಸಾಂಬಾರ್ಗಿಟ್ಟಿದೆ ಅಲ್ವಾ, ಅದೆಲ್ಲ ಸೊಪ್ಪೆಲ್ಲ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದನ್ನು ಸ್ವಲ್ಪ ಚೆನ್ನಾಗಿ ಮಸ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ಎಷ್ಟು ಬೇಯಿಸಿದ್ರು ನೋಡಿ ಇದೇ ಥರನೇ ಇರುತ್ತೆ. ಸೊಪ್ಪು ಬೇಳೆ ಆ ಥರ ಸ್ವಲ್ಪ ಮಸಿಬೇಕು ಅಂದರೆ ಮ್ಯಾಶ್ ಮಾಡಬೇಕು. ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದು ತುಂಬ ಯಾವುದೇ ಮಾಡೋದಕ್ಕೆ ಯಾವುದು ರೆಸಿಪಿ ತುಂಬ ಸಿಂಪಲ್ಲಾಗಿರುತ್ತೋ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಏನೇನೋ ಎಫರ್ಟ್ ಹಾಕಿ ಇದು ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಿ, ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಸಾಂಬಾರು. ಇವತ್ತಂತೂ ರಾತ್ರಿಗೂ ಅಡುಗೆ ರೆಡಿ ಆಗಿಬಿಡ್ತು. ನನಗಂತೂ ಒಂಥರ ಖುಷಿ ಆಗ್ಬಿಡ್ತಪ್ಪ, ರಾತ್ರಿ ಸಾಂಬಾರು ಮಾಡೋ ಇಲ್ವಲ್ಲ ಅಂತ. ಇನ್ನು ಸಾಂಬಾರು ಹೋಗೋಷ್ಟರಲ್ಲಿ ಸ್ವಲ್ಪ ರೈಸು ಮಾಡಿಟ್ಬಿಡ್ತೀನಿ. ಯಾಕೆಂದರೆ ಇನ್ನು ಬಂದು ಎಲ್ಲ ಸ್ವಲ್ಪ ಪೂರಿನೂ ಮಾಡಿ ಎಲ್ಲ ಒಬ್ಬಟ್ಟಿಗೆಲ್ಲ ಅದರಲ್ಲಿ ನೆನೆಯೋದಕ್ಕೆ ಹಾಕ್ಬಿಟ್ಟು ಹೋಗ್ತೀನಿ. ಇನ್ನು ಬರೋಷ್ಟರಲ್ಲಿ ಒಂದು 5 ಗಂಟೆ ಆದರೂ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ. 5 ಗಂಟೆ ಮೇಲೇ ಆಗುತ್ತೆ. ಇನ್ನು ಬಂದು ಸಂಜೆ ಕಸ ಗುಡಿಸೋ ಅದು ಇದು ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಇರುತ್ತೆ. ಇನ್ನು ನಮ್ಮ ಮನೇಲಿ ಕೋಳಿಗಳಿದೆ, ಅದನ್ನೆಲ್ಲ ಸ್ವಲ್ಪ ಗೂಡ್ಗೆ ಹಾಕಬೇಕು. ಅದೆಲ್ಲ ಏನೋ ಸ್ವಲ್ಪ ಹೂವು ಸಿಗುತ್ತೆ, ಅದನ್ನೆಲ್ಲ ಬಿಡಿಸ್ಬೇಕು. ಆ ಥರದ ಕೆಲಸಗಳು ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಇನ್ನೂ ಏನಿರುತ್ತೋ ಏನೋ ಅಡುಗೆ ಮನೆಯಲ್ಲಿ ಅದೆಲ್ಲ ಸ್ವಲ್ಪ ಕೆಲಸ ಇರುತ್ತೆ. ಹಂಗಾಗಿ ಇವತ್ತು ಸಾಂಬಾರನ್ನು ರೆಡಿ ಮಾಡಿಬಿಟ್ಟೆ. ಅಂದ್ಕೊಂಡಿದ್ದೀನಿ, ಇದು ನೋಡಿ ಟಿಫನ್ ಆಗಿದ ತಕ್ಷಣ ಸಾಂಬಾರು ಮಾಡಿಟ್ಬಿಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡೆ ಸಾಂಬಾರು ಮಾಡ್ತಿದ್ದೆ. ನಾನು ವಿಡಿಯೋನ ನೈಟ್ ಅಪ್ಲೋಡ್ ಮಾಡ್ತೀನ, 7 ಗಂಟೆಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತೀನ. 7 ಗಂಟೆಗೂ ಆಗೋದೇ ಇಲ್ಲ, 7:15 7:45 ಆ ಥರ ಆಗಿಬಿಡುತ್ತೆ. ಅದನ್ನು ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಸ್ವಲ್ಪ ಕೆಲಸ ಇರುತ್ತೆ. ಹಾಗಾಗಿ ಅಂದ್ಕೊತಿದ್ದೆ ಟಿಫನ್ ಆಗಿದ ತಕ್ಷಣ ಸಾಂಬಾರು ಮಾಡಿ ಇಟ್ಬಿಡಬೇಕು ಅಂತ ಅಂದ್ಕೊಂಡು ಸಾಂಬಾರು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಇನ್ನೊಂದು ಸಾರಿ ಕುದಿಸ್ಕೊಂಡು ಟೇಸ್ಟ್ ನೋಡಿದೆ ನಾನು, ತುಂಬಾ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಕುದಿಸ್ಬಿಟ್ಟು ಇದನ್ನು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ಇನ್ನು ನೋಡಿ ಹಾಲು ಅಂದರೆ ಹಾಲೊಬ್ಬಟ್ಟು ಹಾಲು ಕುದೀತಾ ಇದೆ. ಸಾಕು, ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು, ಇದಕ್ಕೆ ಜಾಸ್ತಿ ಕುದಿಸೋಷ್ಟೇನು ಬೇಡ. ಇನ್ನು ಇದನ್ನು ಸ್ವಲ್ಪ ಆರೋದಕ್ಕೆ ಇದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಆರೋಷ್ಟರಲ್ಲಿ ಪೂರಿನ ರಡ್ಸ್ಕೊಂಡು ಪೂರಿ ಮಾಡಿದ್ರೆ ಹಾಲೊಬ್ಬಟ್ಟು ರೆಡಿ ಆಯಿತು. ಯಾಕೆಂದರೆ ಇದೊಂದು 1/2 ಅವರ್ 1 ಅವರ್ ಚೆನ್ನಾಗಿ ನೆಂದ್ರೇ ಇದು ಹಾಲಲ್ಲಿ ಟೇಸ್ಟ್ ಇರೋದು. ಅದಕ್ಕೋಸ್ಕರ ತುಂಬ ಸಾಫ್ಟಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಇದು ಸ್ವಲ್ಪ ಆರೋಷ್ಟರಲ್ಲಿ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಎಣ್ಣೆ ಸಾಸಿವೆ ಕರಿಬೇವು ಹಾಕ್ಬಿಟ್ಟೆ ಅಷ್ಟೇ ಒಗ್ಗರಣೆ ಮಾಡಿದ್ದು. ಒಗ್ಗರಣೆ ಮಾಡಿದ ತಕ್ಷಣ ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ತೆಗೆದಾಕಿದ್ರೆ ಆ ಒಗ್ಗರಣೆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಗ್ಗರಣೆ ಮಾಡಿದ ತಕ್ಷಣ ಪ್ಲೇಟನ್ನು ಕ್ಲೋಸ್ ಮಾಡಿ ಇಡಬೇಕು. ಇನ್ನು ಸಾಂಬಾರು ಆಯಿತು. ಈಗ ಇನ್ನು ಸ್ವಲ್ಪ ಪೂರಿ ಮಾಡಿಕೊಂಡು ಇಟ್ಟರೆ ಹಾಗೆ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಪೂರಿ ಹಾಕೋದಕ್ಕೆ. ಪೂರಿನೂ ಅಷ್ಟೇ ರಟ್ಟಿಸ್ಬಿಟ್ಟು ಇಟ್ಟಿದ್ದೀನಿ. ನಾನು ರೆಡಿನೂ ಆಗಿಬಿಟ್ಟೆ. ಸಾಂಬಾರು ಮಾಡಿಟ್ಟು ರೆಡಿ ಆಗಿದ್ದೀನಿ. ಆಲ್ರೆಡಿ ಟೈಮ್ ಆಗ್ತಾ ಬಂತು. ಇನ್ನು ನಾನಿಲ್ಲಿ 2 ಗಂಟೆಗೆ ಬಿಟ್ಟರೆ ಅಲ್ಲಿ ಒಂದು 2-2:15 ಬಿಟ್ಟರೆ ಅಲ್ಲಿ ಕರೆಕ್ಟ್ ಟೈಮ್ಗೆ ಹೋಗ್ತೀನಿ. ಪೂರಿ ರಟ್ಟಿಸಿಟ್ಟಿದ್ದೀನಿ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಪೂರಿನ ಹಾಕಬೇಕು.
ಪೂರಿ ಕರೆದಿದ್ದೆಲ್ಲ ಆಯಿತು. ನೋಡಿ ಪೂರಿ ಕರೆದಿದ್ದೀನಿ. ಆಲೂಬಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಈ ಥರ ನೋಡಿ ಹಾಲು ಮಾಡಿಕೊಂಡು ಪೂರಿನ ಮಾಡಿಕೊಂಡು ಅದರಲ್ಲಿ ಹಾಲಲ್ಲಿ ಡಿಪ್ ಮಾಡೋದು ಆಲೂಬಟ್ನ. ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಇನ್ನು ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪೂರಿ ಕರೆದಾದ್ಮೇಲೆ ಸ್ವಲ್ಪ ರೈಸು ಮಾಡಿ ಇಟ್ಬಿಡೋಣ ಅಂತ ರೈಸ್ಗೂ ಇಡ್ತಾಯಿದ್ದೀನಿ, ರೈಸು ಮಾಡ್ತಾಯಿದ್ದೀನಿ. ಇನ್ನು ಬಂದಿದ್ದ ತಕ್ಷಣ ರಕ್ಷಾ ಅವಳು ಕಾಲೇಜಿಂದ ಬಂದಾದಮೇಲೆ ಊಟ ಏನಾದರೂ ಮಾಡಿದ್ರೆ ರೈಸೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ರೈಸನ್ನು ಮಾಡಿ ಇಡ್ತಾಯಿದ್ದೀನಿ. ಮನೇಲಂತೂ ಎಷ್ಟು ಕೆಲಸ ಮಾಡಿದ್ರೂ ಇದ್ದೇ ಇರುತ್ತೆ. ಅದು ಅಡುಗೆ ಮನೆಯಲ್ಲಿ ಎಷ್ಟು ಮಾಡಿದ್ರೂ ಇರುತ್ತೆ, ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ನೋಡಿ ಮಾಡ್ತಾನೇ ಇದ್ದೀನಿ. ಇನ್ನು ಅನ್ನಕ್ಕಿಟ್ಟು ಮತ್ತು ಅದನ್ನೆಲ್ಲ ಹಾಲಲ್ಲಿ ಒಬ್ಬಟ್ಟನ್ನೆಲ್ಲ ಡಿಪ್ ಮಾಡಿ ಇಡಬೇಕು. ಇನ್ನು ಇದು ಕುಕ್ಕರ್ ಕೂಗೋಷ್ಟರಲ್ಲಿ ಇನ್ನು ಅದನ್ನು ಡಿಪ್ ಮಾಡಿ ಇಟ್ಬಿಡ್ತೀನಿ. ಇದನ್ನು ತುಂಬ ಬಿಸಿ ಬಿಸಿ ಇರುವಾಗಲೇ ಹಾಕ್ಬಾರ್ದು. ಜಾಸ್ತಿ ಒಂಥರ ಮೆತ್ತಗೆ ಆಗ್ಬಿಡುತ್ತೆ ಅನ್ನ ಥರ. ಸ್ವಲ್ಪ ಆರ ಆದಮೇಲೆ ಹಾಕಬೇಕು ಇದು ಹಾಲೆಲ್ಲ. ಇದರಲ್ಲಿ ಈ ಥರ ಡಿಪ್ ಮಾಡಿ ಆದರೂ ಹಾಕ್ಬೋದು, ಇಲ್ಲ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಎರಡೂ ಸೈಡನ್ನು ಇದನ್ನು ಕಾಯಿ ಹಾಲನ್ನು ಹಾಕ್ಬೋದು. ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಈ ಥರ ಡಿಪ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೇ ಬೆಸ್ಟ್ ಅಂತ ಅನಿಸುತ್ತೆ. ನಾನು ಈ ಥರ ಮಾಡ್ತೀನಿ. ನೋಡಿ ಈ ಥರ ಹಾಲಲ್ಲಿ ಮುಳುಗಿಸ್ಬಿಟ್ಟು ಈ ಥರ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಹಾಲು ಬೇಕು ಅಂದರೆ ಈ ಕಾಯಿ ಹಾಲನ್ನು ಇದ್ರ ಮೇಲೆ ಹಾಕ್ಕೊಬೋದು. ಇಲ್ಲಾಂದರೆ ನೋಡಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಈ ಥರ ಎರಡೂ ಸೈಡು ಹಾಕಬೇಕು. ಅದಕ್ಕಿಂತ ಇದರಲ್ಲಿ ಡಿಪ್ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ನೋಡಿ ಈ ಥರ ಡಿಪ್ ಮಾಡೋದೇ ಬೆಸ್ಟು. ಈ ಥರ ಡಿಪ್ ಮಾಡೋದು ಇನ್ನೊಂದು ಪ್ಲೇಟಲ್ಲಿ ಒಂದೊಂದು ಪ್ಲೇಟ್ಗೋ ಬಟ್ಲಿಗೋ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇದು ಮಾಡೋದಕ್ಕೂ ತುಂಬ ಈಸಿ, ಅದಕ್ಕೆ ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಇದು ಹಾಲೊಬ್ಬಟ್ಟು. ನೋಡಿ ಎಲ್ಲದನ್ನು ಡಿಪ್ ಮಾಡಿ ಈ ಥರ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ನೆನೆಸ್ಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಈಗ ಕಾಲೇಜ್ ಹತ್ರ ಹೋಗಬೇಕು. ನಂದು ಟಿಫನ್ ಎಲ್ಲ ಆಯಿತು. ನೋಡಿ ರೆಡಿ ಆಗಿದ್ದೀನಿ. ಈಗ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಆಯಿತು, 2 ಗಂಟೆನೇ ಆಯಿತು. ಪೂರಿ ಮಾಡಿ, ಸಾಂಬಾರು ಮಾಡಿ, ರೈಸ್ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಬಳಿದು ಎಲ್ಲ ಮುಗಿಸೋಷ್ಟರಲ್ಲಿ 2 ಗಂಟೆ ಆಗಿದೆ, 2:15 ಆಗಿದೆ. ಇನ್ನು ಈಗ ಕಾಲೇಜ್ ಹತ್ರ ಹೋಗೋಣ ಅಂತ ರೆಡಿ ಆಗಿದ್ದೀನಿ, ಹೊರಟಿದ್ದೀನಿ. ಫ್ರೆಂಡ್ಸು ಅಲ್ಲಿ ಕಾಲೇಜ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಬಂದೆ ಕಾಲೇಜ್ ಹತ್ರ, ಗಾಡಿ ತಂದು ಗೇಟಲ್ಲಿ ಹಾಕಿ ಗೇಟಿಂದ ಬಸ್ಸಲ್ಲಿ ಬಂದೆ. ಇನ್ನೂ ಕ್ಲಾಸ್ ಮುಗ್ದಿಲ್ಲ. ಕ್ಲಾಸ್ ಮುಗ್ದಾದ್ಮೇಲೆ ಮೀಟಿಂಗ್ ತೊಗೊತಾರೆ. ಒಂದೊಂದು ದಿನ ಸ್ವಲ್ಪ ಜನನ ಕರೀತಾರಂತೆ, ಎಲ್ಲರನ್ನೂ ಒಂದು ದಿನ ಕರೆದಿಲ್ಲ. ಇವತ್ತು ನಮ್ಮನ್ನು ಕರೆದಿದ್ದಾರೆ. ಎಷ್ಟು ಜನನ ಕರೆದಿದ್ದಾರೆ ಏನೋ ಗೊತ್ತಿಲ್ಲ. ಆದರೂ ಅವ್ರಿಗೆ ಯಾವಾಗ ಬೇಕೋ ಅವಾಗ ಬಂದು ಹೋಗ್ತಾರೆ. ಇಂಥ ದಿನ ಬನ್ನಿರಿ ಅಂತ ಹೇಳ್ತಾರೆ. ಆವಾಗ ಅವ್ರ ಟೈಮ್ ಅಡ್ಜಸ್ಟ್ ಯಾವಾಗ ಆಗುತ್ತೋ ಆವಾಗ ಬಂದು ಹೋಗ್ತಾರೆ. ನನಗೆ 3:20 ಹೇಳಿದ್ಲು, ನಾನು 3:20 ಬಂದೆ. ಇದು ಒಳಗಡೆಯಿಂದ ವಿಡಿಯೋ ಮಾಡಿರೋದು. ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಜೋಳ ಇತ್ತು, ಬೇಯಿಸಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಟೀ ಜೊತೆ ಆಗುತ್ತೆ ಅಂತ ಬೇಯಿಸಿದೆ. ಇನ್ನು ರಾತ್ರಿಗೆ ಅಡುಗೆ ಏನೂ ಇಲ್ಲ ಫ್ರೆಂಡ್ಸ್, ಎಲ್ಲ ಇದೆ, ಅದನ್ನೇ ಬಿಸಿ ಮಾಡಿಕೊಂಡು ತಿನ್ನೋದು. ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.